ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರಿಂದ ಕುರ್ಚಿಗಾಗಿ ಜಟಾಪಟಿ ಮುಂದುವರೆದಿದೆ. ಬಾಗಲಕೋಟೆಯಲ್ಲಿ ಸಭಾಪತಿ ಯುಟಿ ಖಾದರ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ನಾನೊಬ್ಬ ಸ್ಪೀಕರ್, ನನಗೆ ಯಾವುದೇ ಪಕ್ಷವಿಲ್ಲ. ವಿಧಾನಸಭೆಯಲ್ಲಿ ಎಲ್ಲರನ್ನ ಸಮಾನವಾಗಿ ನೋಡ್ತಾ ಇದ್ದೀನಿ. ಅಲ್ಲಿ ಬಿಜೆಪಿ, ಕಾಂಗ್ರೆಸ್ ಅಥವಾ ನನ್ನ ಪಕ್ಷದವರು ಅಂತ ಇರೋದಿಲ್ಲ. ಇದೀಗ ರಾಜಕೀಯದ ಬಗ್ಗೆ ನಾನು ಮಾತನಾಡೋದು ನನ್ನ ವಿಷಯ ಅಲ್ಲ, ಅದು ನನ್ನ ಪೊಲಿಟಿಕಲ್ ಚಾನೆಲ್ ಸ್ವಿಚ್ ಆಫ್ ಆಗಿದೆ ಅಂತ ಯುಟಿ ಖಾದರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಓನ್ಲಿ ಸ್ಪೀಕರ್ ಚಾನೆಲ್ ಓಪನ್ ಆಗಿದೆ. ನಾನು ಶಾಸಕರಿಗೆ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳ್ಬೋದು, ರಾಜಕೀಯವಾಗಿ ನಾನು ಮಾತನಾಡೋದಕ್ಕೆ ಹೋಗಲ್ಲ ಅಂತ ಸ್ಪೀಕರ್ ಯುಟಿ ಖಾದರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗಾಗಲೇ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ವಲಯದಲ್ಲಿ ಒಂದಷ್ಟು ಕೆಪಿಸಿಸಿ ಅಧ್ಯಕ್ಷ, ಸಿಎಂ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಾ ಇವೆ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಯುಟಿ ಖಾದರ್ ಅವರ ಪ್ರತಿಕ್ರಿಯೆ ಕೇಳಿದಾಗ ನಾನು ರಾಜಕೀಯವಾಗಿ ಮಾತನಾಡೋದಕ್ಕೆ ಹೋಗಲ್ಲ, ನನಗೆ ಅಂಥದ್ದೇ ಅಂತ ಪಕ್ಷ ಯಾವುದೂ ಇಲ್ಲ, ಯಾಕೆಂದರೆ ಎಲ್ಲರೂ ಒಂದೇ ರೀತಿ ನೋಡ್ತೀನಿ ನಾನು ಸಭೆಯಲ್ಲಿ, ವಿಧಾನಸಭೆಯಲ್ಲಿ. ಬಟ್ ಈಗ ನನ್ನ ರಾಜಕೀಯ ಚಾನಲ್ ಸ್ವಿಚ್ ಆಫ್ ಆಗಿದೆ, ಏನಿದ್ರೂ ಸ್ಪೀಕರ್ ಚಾನಲ್ ಮಾತ್ರ ಓಪನ್ ಆಗಿದೆ ಅಂತೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಸೆಂಬ್ಲಿ ನಡೆಯುವಾಗ ಎಲ್ಲ ಶಾಸಕರಿಗೆ ನಾನು ಸ್ಪೀಕರ್, ನನಗೆ ಯಾವುದೇ ಪಕ್ಷ ಇಲ್ಲ, ನನಗೆ ಯಾವುದೇ ಪಕ್ಷದಲ್ಲಿ ಕೂಡ ಇಲ್ಲ. ಈಗ ನಾನು ನಿರ್ಲಿಪ್ತ ಆಗಿದ್ದೇನೆ. ಅದಂದ್ರೆ ಅಸೆಂಬ್ಲಿ ನಡೆಯುವಾಗ ಎಲ್ಲ ಶಾಸಕರಿಗೆ ಸಮಾನತೆಯನ್ನು ನೋಡಿಕೊಂಡು ಕಾನೂನುಬದ್ಧವಾಗಿ ನಿಯಮಕ್ಕನುಸಾರವಾಗಿ ನನ್ನ ಕೆಲಸ ಕಾರ್ಯಗಳು ನಾನು ಇವತ್ತು ಮಾಡಿಕೊಂಡು ಹೋಗುವಂಥದ್ದು. ಸೊ ಅದು ಸಂವಿಧಾನಬದ್ಧವಾದಂಥ ಸ್ಥಾನ. ಪ್ರಜಾಪ್ರಭುತ್ವ ಗೌರವ ಉಳಿಸಿಕೊಳ್ಳೋ ಜವಾಬ್ದಾರಿ ನನ್ನ ಜವಾಬ್ದಾರಿ. ಅದಕ್ಕೆ ಇದು ನನ್ನ ಸಬ್ಜೆಕ್ಟೇ ಅಲ್ಲ. ಈಗ ನಾನೆಲ್ಲ ಪೊಲಿಟಿಕ್ಸ್ ಎಲ್ಲ ಸ್ವಿಚ್ ಆಫ್ ಆಗಿದೆ, ಚಾನಲ್ ಬಂದ್ ಆಗಿದೆ. ಓನ್ಲಿ ಸ್ಪೀಕರ್ ಚಾನಲ್ ಓಪನ್ ಇದೆ. ಅದೇನು ನಾನು ಹೇಳ್ದಲ್ಲ, ಹೇಗೆ ಕ್ವಶನ್ ಕೇಳಬೇಕು, ಹೇಗೆ ಚರ್ಚೆ ಮಾಡಬೇಕು, ಹೇಗೆ ನೀವು ಬೇರೆ ಬೇರೆ ಪ್ರಶ್ನೆ ಆಗ್ಬೇಕು, ಮತ್ತೆ ಹೇಗೆ ಕೆಲಸ ಮಾಡ್ಬೇಕು ನಾವು ಹೇಳ್ಬಹುದು. ರಾಜ್ಯಕ್ಕೆ ಎಂಬ ಚಾನಲ್ ಬಂದಾಗಿದೆ. ಈಗ ಅದು ಮತ್ತೆ ಯಾವ ಓಪನ್ ಆಗ್ತಾ ಅವಾಗ ನೋಡುವ. ಈಗ ರಾಜ್ಯದಲ್ಲಿ ಸರ್ ಅಭಿವೃದ್ಧಿ ವಿಚಾರ ಬಂದಾಗ ಸರ್ಕಾರ ಗ್ಯಾರಂಟಿ ನೋಡಿ, ನಮ್ಕಿಂದೆಲ್ಲ ಹಿರಿಯ ಶಾಸಕರೆಲ್ಲ ಪಕ್ಷದಲ್ಲಿ ಕೂಡ ಇದ್ದಾರೆ, ನಮ್ಗೆ ಅನುಭವಿಸಿದ ಹಿರಿಯ ನಾಯಕರು ಎಲ್ಲ ಕಡೆ ಇದ್ದಾರೆ. ನಾನೊಬ್ಬ ಶಾಸಕ ಫಸ್ಟ್, ಮತ್ತೆ ಶಾಸಕ ನಾನು, ಮತ್ತೆ ನಾನು ಸ್ಪೀಕರ್. ಈಗ ಶಾಸಕ ಹೇಳಿದ್ರೆ ಗ್ಯಾರಂಟಿ ಸ್ಕೀಮ್ ಕೂಡ ಒಂದು ಅಭಿವೃದ್ಧಿಯ ಭಾಗ ಅಂತ ತಿಳಿಸ್ಕೊಳ್ಬೇಕು. ಇಟ್ಸ್ ಅ ಪಾರ್ಟ್ ಆಫ್ ದಿ ಡೆವಲಪ್ಮೆಂಟ್. ನನ್ನ ಕ್ಷೇತ್ರದ